ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಇದಿರೋದು ಬಂದುಬಿಟ್ಟು ಕಡಪ ಡಿಸ್ಟಿಕ್ಕು ಆಂಧ್ರ ಪ್ರದೇಶದಲ್ಲಿದೆ. ಮದನಪಲ್ಲಿಯಿಂದ 100 ಕಿಲೋಮೀಟರ್ ಇರುತ್ತೆ ಟೋಟಲ್ಲು. ಅದಾದಮೇಲೆ ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಕಾಣಿಸೋ ವ್ಯೂ ಬಂದುಬಿಟ್ಟು ಒಂದು ದೊಡ್ಡ ಗೋಪುರ. ಇದು ಮೇಯ್ನ್ ಎಂಟ್ರೆನ್ಸ್ ಗೋಪುರ ಆಗಿರುತ್ತೆ. ಇಲ್ಲಿ 4 ದಿಕ್ಕಲ್ಲೂ ಒಂದೊಂದು ಗೋಪುರ ಇದೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಇದಾಗಿರುತ್ತೆ. ನೀವು 4 ದಿಕ್ಕಲ್ಲಿ ಇದು ಫಸ್ಟ್ ಮೇಯ್ನ್ ಎಂಟ್ರೆನ್ಸ್ ಗೋಪುರ. ಬ್ಯಾಕ್ ಸೈಡ್ ಒಂದು ಗೋಪುರ ಇದೆ, ತಿರ್ಗಾ ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು, ಟೋಟಲ್ 4 ಗೋಪುರ ಇದೆ ಈ ದೇವಸ್ಥಾನದಲ್ಲಿ. ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಕಾಣಿಸೋದೆ ಒಬ್ಬ ಅಂಧ. ಇವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಇವ್ರು ಭಿಕ್ಷೆ ಕೇಳಲ್ಲ, ಇವರು ದೇವ್ರ ಸ್ಮರಣೆ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಅಂದರೆ ಸಾಯಂಕಾಲವರೆಗೂ ಇವ್ರದ್ದು ಇದೇ ಕೆಲಸ. ಇವ್ರ ಮೇಯ್ನ್ ಎಂಟ್ರೆನ್ಸಲ್ಲೇ ಇರ್ತಾರೆ. ನಿಮ್ಗೇನ ಇಷ್ಟ ಇದ್ದರೆ ಇವ್ರಿಗೆ ಕಾಸು ಕೊಡ್ಬೋದು. ಇವರಂತೂ ಫೋರ್ಸ್ ಏನು ಮಾಡಲ್ಲ. ಅದಾಗಿದ ತಕ್ಷಣ ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಕಾಣಿಸೋ ವ್ಯೂ ಬಂದುಬಿಟ್ಟು ಇದು ಫ್ರಂಟ್ ಗೇಟು. ಫ್ರಂಟ್ ನೀವು ಎಂಟರ್ ಆಗಿದ ತಕ್ಷಣ ಟೆಂಪಲ್ ಎಂಟ್ರೆನ್ಸ್ ಇದು ಮುಂದೆ ದೊಡ್ಡ ಪೋಲ್ ಇದೆ. ಇದು ಪೋಲ್ ಬಂದುಬಿಟ್ಟು ಪುರಾತನ ಕಾಲದ ಕಂಬ. ಇದು ಸುಮಾರು ವರ್ಷಗಳು 9th to 10th ಸೆಂಚುರಿಯಲ್ಲಿ ಟೆಂಪಲ್ ಓಪನ್ ಆಗಿರೋದು. ಅವಾಗಿಂದ ನೀವು ಇದನ್ನೆಲ್ಲ ಫೀಲ್ ಮಾಡ್ಬೋದು. ತುಂಬ ಪುರಾತನ ಕಾಲ ದೇವಸ್ಥಾನಗಳು, ತುಂಬ ಕಂಬಗಳಿದೆ. ಅದಾದಮೇಲೆ ತುಂಬ ದೇವರುಗಳ ದೇವಸ್ಥಾನಗಳಿದೆ. ವಿಷ್ಣು ದೇವಸ್ಥಾನ ಆಗಿರ್ಬೋದು, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಪಾಂಡುರಂಗ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಮುಂತಾದ ಅನೇಕ ದೇವಸ್ಥಾನಗಳಿದೆ ಸುತ್ತು. ಮೈನ್ ಟೆಂಪಲ್ ಬಂದುಬಿಟ್ಟು ಸೆಂಟ್ರಲ್ ಇರೋದು ಬಂದುಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಆಗಿರುತ್ತೆ. ನೋಡಿ, ಇದು ವ್ಯೂ ಆಗಿರುತ್ತೆ. ಜನ ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗುತ್ತೆ. ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ಮೈನ್ ಗೇಟ್ ಎಂಟರ್ ಆಗಿದ ತಕ್ಷಣ ನಿಮಗೆ ಟೆಂಪಲ್ಲೇ ಕಾಣಿಸೋದು. ನೋಡಿ ಜನ ಹೆಂಗಿದ್ದಾರೆ. ಸ್ಯಾಟರ್ಡೆ ಸಂಡೇ ನಾನು ಅದಕ್ಕೆ ಹೇಳಿದ್ದು, ನಿಮ್ಗೆ ಸಜೆಷನ್ಸ್ ಕೊಟ್ಟಿದ್ದು ಬರಬೇಡಿ ಅಂತ. ಬಂದರೆ ಕೂಡ ನೈಟ್ ಟೈಮ್ ಬನ್ನಿ ಅಂತ. ಇದು ಕಲ್ಯಾಣೋತ್ಸವ ಮಾಡಿಸೋ ಕೊಠಡಿ ಆಗಿರುತ್ತೆ. ನೀವೇನಾದ್ರು ಕಲ್ಯಾಣೋತ್ಸವಕ್ಕೆ ಒಂದು ಚಾರ್ಜಸ್ ಇರುತ್ತೆ. ಅದನ್ನು ನೀವು ಪೇ ಮಾಡಿದ್ರೆ ನಿಮ್ಮ ಕಲ್ಯಾಣೋತ್ಸವ ಮಾಡಿಸ್ಬೋದು. ಇದು ಇಲ್ಲಿ ಮಾಡ್ತಾರೆ ಕಲ್ಯಾಣೋತ್ಸವ. ದೇವ್ರನ್ನ ತಂದು ಇಲ್ಲಿ ಮಾಡಿಸ್ತಾರೆ. ಅದಾದಮೇಲೆ ನಿಮ್ಗೆ ಕಾಣಿಸೋ ನೋಡಿ, ಟೆಂಪಲ್ ಎಲ್ಲ ತುಂಬ ಪುರಾತನ ಕಾಲದ್ದು. ಕಂಬ ನೋಡ್ಬೋದು, ಶಿಲ್ಪಿ ಕೆತ್ತನೆ ನೋಡಿರ್ಬೋದು. ಎಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಯಾವುದೇ ರೀತಿಯ ನಿಮಗೆ ಆರ್ಟಿಫಿಷಿಯಲ್ ಅನಿಸಲ್ಲ, ಎಲ್ಲ ಫುಲ್ ಒರಿಜಿನಲ್ಲು. ಅದಾಗಿದ ತಕ್ಷಣ ನಿಮ್ಗೆ ಕಾಣಿಸೋದು ಬಂದುಬಿಟ್ಟು ನೋಡಿ, ಇದು ರಥೋತ್ಸವ ಏನೋ ನಡೆದ್ರೆ ಈ ರಥದಲ್ಲಿ ದೇವರನ್ನು ಮೆರವಣಿಗೆ ಮಾಡ್ತಾರೆ. ಇದೊಂದು ದೊಡ್ಡ ಸ್ಪೇಸ್ ಏರಿಯಾ. ನಿಮ್ಗೇನು ರೂಮೇ ತೊಗೋಬೇಕು, ಕದ್ರಿಗೆ ಬಂದರೆ ರೂಮಲ್ಲೇ ಇರಬೇಕು ಅನ್ನೋದು ಏನೂ ಇಲ್ಲ. ದೇವಸ್ಥಾನ ಎಲ್ಲ ತುಂಬ ಸ್ವಚ್ಛತೆಯಿಂದ ಮೇಂಟೈನ್ ಮಾಡಿದ್ದಾರೆ. ಇದು ಬ್ಯಾಕ್ ಗೋಪುರ, ನಾನು ವಿಡಿಯೋಲಿ ನೋಡ್ಬೋದು. ಅದಾದಮೇಲೆ ನೀವು ಮುಂದಕ್ಕೆ ಹಂಗೆ ಹೋಗ್ತಾ ಇದ್ದರೆ ಇಲ್ಲಿ ಅನೇಕ ಟೆಂಪಲ್ಗಳಿದೆ. ನಿಮಗೆ ಜನ ಕೂತ್ಕೊಳ್ಳೋಕ್ಕೆ ಒಂದು ದೊಡ್ಡ ಸ್ಪೇಸ್ ಏರಿಯಾ ಇದೆ. ಮೇಯ್ನ್ ಸ್ಪೇಸ್ ಏರಿಯಾ ಮಳೆ ಬಂದ್ರೂ ಏನೂ ನೆನೆಯಲ್ಲ. ಫಸ್ಟೆಲ್ಲ ಇದಿರಲಿಲ್ಲ, ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಮಳೆ ಬಂದರೆ ನೆನೀತಾ ಇತ್ತು ಎಲ್ಲ. ಇದಾದಮೇಲೆ ಇದು ಅನ್ನ ಸಂತರ್ಪಣೆಯ ಕೇಂದ್ರ. ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಒಂದು 11 ಗಂಟೆಗೆ ಅನ್ನದಾನ ಸ್ಟಾರ್ಟ್ ಆದರೆ ಸುಮಾರು 4ರಿಂದ 5 ಗಂಟೆವರೆಗೂ ಅನ್ನದಾನ ಇರುತ್ತೆ. ಇಲ್ಲಿ ಎಲ್ಲ ಫುಲ್ಲು ಡೊನೇಟ್ ಮಾಡಿರೋರು ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರವರೇ ಡೊನೇಟ್ ಮಾಡಿರೋದು. ನಮ್ಮ ಕನ್ನಡಿಗರೇ ಎಲ್ಲ ಫುಲ್ ಡೊನೇಟ್ ಮಾಡಿರೋದು. ಇದು ಆಂಧ್ರ ಟೆಂಪಲ್ ಅಂತ ಅನ್ಸೋದೇ ಇಲ್ಲ. ನಿಮಗೆ ಆಲ್ಮೋಸ್ಟ್ ಇಲ್ಲಿ ಏನೇನಿದೆ ಡೊನೇಷನ್ಸು ಜಾಸ್ತಿ ಡೊನೇಟ್ ಮಾಡಿರೋದು ನಮ್ಮ ಕರ್ನಾಟಕದವರೇ ಅನ್ನೋದು ತುಂಬ ಖುಷಿ ವಿಚಾರ. ಇಲ್ಲಿ ಯಾವುದೇ ರೀತಿಯ ಇಲ್ಲಿ ಕದ್ರಿಯಲ್ಲಿ ನಿಮಗೇನು ನೀವು ತೆಲುಗುನೇ ಮಾತಾಡಬೇಕು ಅಂತೇನಿಲ್ಲ, ಕನ್ನಡನೂ ಮಾತಾಡ್ಬೋದು. ಜನಗಳಿಗೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದು ಅಕ್ಕಪಕ್ಕದ ರಾಜ್ಯ ಆಗಿರೋದ್ರಿಂದ, ತುಂಬ ಹತ್ರ ಇರೋದ್ರಿಂದ ಕರ್ನಾಟಕಕ್ಕೆ ಯಾವುದೇ ರೀತಿಯ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋಲ್ಲ. ಇವಾಗ ನೀವು ನೋಡ್ಬೋದು, ನಾನು ತೋರಿಸ್ತಿರೋ ವ್ಯೂ ಬಂದುಬಿಟ್ಟು ರೈಟ್ ಗೋಪುರ ಆಗಿರುತ್ತೆ. 4 ದಿಕ್ಕಲ್ಲಿ 4 ಗೋಪುರ ಇದೆ. ಇದು ರೈಟ್ ಗೋಪುರ ಆಗಿರುತ್ತೆ. ಲೆಫ್ಟ್ ಸೈಡ್ ಒಂದಿದೆ. ಅದಾದಮೇಲೆ ನಿಮಗೆ ಕಾಣಿಸೋ ವ್ಯೂ ಬಂದುಬಿಟ್ಟು ಅಶ್ವತ್ಥ ಕಟ್ಟೆ. ಇದೊಂದು ಪುರಾತನ ಕಾಲದ ಅಶ್ವತ್ಥ ಕಟ್ಟೆ. ಸುಮಾರು ವರ್ಷಗಳಿಂದ 10th ಸೆಂಚುರಿಯಿಂದ ಇದೆ ಇದೆಲ್ಲ ನಿಮಗೆ ನೀವು ಬೇರೆ ಲೋಕಕ್ಕೆ ಹೋಗಿದ್ದೀರಾ ಅನ್ನೋ ಫೀಲ್ ಬರುತ್ತೆ ಅಲ್ಲಿ ಹೋದರೆ. ಅದಾದಮೇಲೆ ಟೆಂಪಲ್ ಸರೌಂಡಿಂಗ್ಸ್ ಆಗಿರ್ಬೋದು ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಇದು ನೋಡ್ತಾ ಇರೋದು ಪ್ರಸಾದದ ಕೌಂಟ್ರು. ಇಲ್ಲಿ ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಇಲ್ಲಿ ಪುಳಿಯೋಗರೆ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. 10 ರೂಪಾಯಿ ಒಂದು ಪ್ಯಾಕೆಟ್ ಪುಳಿಯೋಗರೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಇದು ಅರಳಿ ಮರ. ಇದು ನೋಡಿ, ರಚ್ಚೆ ಅಶ್ವತ್ಥ ಕಟ್ಟೆ. ಇದು ಪುರಾತನ ಕಾಲದ ಅಶ್ವತ್ಥ ಕಟ್ಟೆ. ಸುಮಾರು 10ರಿಂದ 9ನೇ ಶತಮಾನದಲ್ಲಿ ಬಿಲ್ಡ್ ಆಗಿರೋದು. ನೀವು ನೋಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಆ್ಯಂಡ್ ಶೇರ್. ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೆಂಗಿತ್ತು ಈ ವಿಡಿಯೋ ಅನ್ನೋದನ್ನು. ಥ್ಯಾಂಕ್ ಯು.